ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲಿನಿಂದ ಒಂದು ಶರ್ಬತ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ನಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ಹಾಗೆ ಏನಾದ್ರೂ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಯಾವಾಗ್ಲೂ ಒಂದೇ ತರ ಜ್ಯೂಸ್ ಕುಡಿದು ಬೇಜಾರಾಗಿದ್ದಾಗ ಈ ತರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ತುಂಬಾನೇ ಒಳ್ಳೇದು. ಇದನ್ನ ಕುಡಿಯೋದ್ರಿಂದ ಒಂಥರ ರಿಫ್ರೆಶ್ ಫೀಲ್ ಅನ್ಸುತ್ತೆ, ಹಾಗೆ ತುಂಬಾನೇ ರುಚಿಯಾಗಿರುವಂತ ಶರಬತ್ ಕೂಡ. ಹಾಗಿದ್ರೆ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ತಡ ಮಾಡೋದು ಬೇಡ, ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಹೆಚ್ಚು ಸಾಮಗ್ರಿಗಳೇನು ಯೂಸ್ ಮಾಡ್ದೇನೆ ಸಿಂಪಲ್ ಆಗಿ ಮನೆಯಲ್ಲಿರೋ ಸಾಮಗ್ರಿಗಳಿಂದಾನೇ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಒಂದು 10 ಬಾದಾಮಿ, ಒಂದು 10 ಗೋಡಂಬಿ ಇಷ್ಟು ತೆಗೆದುಕೊಂಡಿದ್ದೀನಿ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ ಒಂದೇ ಒಂದು ಏಲಕ್ಕಿ ಹಾಕೊಂಡು ಇದನ್ನ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬಾನೇ ಸಿಂಪಲ್ ಆಗಿರೋ ಪ್ರೊಸೆಸ್, ಹೆಚ್ಚು ಕೆಲಸ ಇಲ್ಲ. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಇಂದಾನೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಕೂಡ ರುಚಿನು. ಇವಾಗ ನೋಡ್ತಾ ಇದೀರಲ್ವಾ, ಈ ತರ ಪೌಡರ್ ಆಗಿ ಮಾಡ್ಕೊಂಡಿದೀನಿ. ಈಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಷ್ಟು ಫೈನ್ ಪೌಡರ್ ಆಗಿ. ಈಗ ಬಾದಾಮ್ ಪೌಡರ್ ಎಲ್ಲ ನಾವ್ ಹೇಗ್ ಮಾಡ್ತೀವಿ ಅದೇ ತರ ಹೊರಗಡೆ ಸಿಗೋದು ನೀವು ನೋಡಿರ್ತೀರಲ್ವಾ, ತಂದಿರ್ತೀರಾ, ಅದೇ ತರದಲ್ಲಿ ಪೌಡರ್ ಮಾಡ್ಕೊಳ್ಳೋದು. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು 3 ದೊಡ್ಡ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಂಡು ಈ ತರ ಕರಗಿಸ್ಕೊಳ್ಬೇಕು. ಈ ಕ್ಯಾರಮಲ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ವಾ, ಈ ತರ ಕರಗಿಸ್ಕೊಳ್ಳಿ. ಚೆನ್ನಾಗಿ ಸಕ್ಕರೆ ಕರಗಿ ಆದ್ಮೇಲೆ ಈ ತರ ಚೆನ್ನಾಗಿ ಕರಗಬೇಕು. ಕರಗಿ ಸ್ವಲ್ಪ ಈ ತರ ಬಬಲ್ಸ್ ಬರಕ್ ಸ್ಟಾರ್ಟ್ ಆದ್ಮೇಲೆ ನಾನು 1 ಕಪ್ ಆಗುವಷ್ಟು ದೊಡ್ಡ ಕಪ್ಪಲ್ಲಿ ಹಾಲು ಹಾಕೊಳ್ತಾ ಇದ್ದೀನಿ. ಗಟ್ಟಿಯಾಗಿರುವಂತ ಹಾಲು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈ ತರ ಆದಾಗ ಅದು ಸ್ವಲ್ಪ ಹೊತ್ತು ಬಿಟ್ರೆ ಆ ಸಕ್ಕರೆ ಎಲ್ಲ ಆ ಹಾಲಲ್ಲಿ ಕರಗುತ್ತೆ. ಆನಂತರ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಜ್ಯೂಸ್ ತರ ಮಾಡೋದ್ರಿಂದ ಸ್ವಲ್ಪ ತೆಳುವಾಗಿನೇ ಇರ್ಬೇಕು, ಹಾಗಾಗಿ 2 ಕಪ್ ಆಗುವಷ್ಟು ನೀರು. ಸಕ್ಕರೆ ಯಾಕೆ ಹೀಗೆ ಕರಗಿಸ್ಕೊಳ್ತಾ ಇದೀವಿ ಅಂದ್ರೆ ಈ ಕಲರ್ಗೋಸ್ಕರ ಅಷ್ಟೇ. ಆನಂತರ ನಾನು ಪೌಡರ್ ಮಾಡಿ ಇಟ್ಕೊಂಡಿರುವಂತ ಬಾದಾಮಿ ಗೋಡಂಬಿ ಪೌಡರ್ನ ಹಾಕೊಂಡು ಆನಂತರ ರುಚಿಗೆ ಮತ್ತೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ರುಚಿಗೆ ಅನುಸಾರವಾಗಿ ನೀವು ಜಾಸ್ತಿ ಹಾಕೊಳ್ಳೋದಿದ್ರೆ ಜಾಸ್ತಿ ಹಾಕೊಳ್ಬಹುದು. ಫಸ್ಟಿಗೆ 3 ಸ್ಪೂನ್ ಹಾಕಿರೋದು ಈ ಕಲರ್ ಬರೋದಕ್ಕೋಸ್ಕರ ಅಷ್ಟೇ, ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರೋದು. ಇವಾಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ, ಈ ತರ ಕುದಿ ಬರೋ ತನಕ ಬಿಡ್ಬೇಕು. ಚೆನ್ನಾಗಿ ಕುದಿದು ಆ ಹಾಲಲ್ಲಿ ಪೌಡರ್, ಬಾದಾಮಿ ಗೋಡಂಬಿ ಪೌಡರ್ ಎಲ್ಲ ಮಿಕ್ಸ್ ಆಗಿ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಕುದಿಯೋ ತನಕ ಬಿಟ್ಟು ಆನಂತರ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಬಿಟ್ಟು ಆನಂತರ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟು ತಣ್ಣಗ್ ಮಾಡ್ಕೊಳ್ಬಹುದು, ಕೂಲ್ ಮಾಡ್ಕೊಳ್ಬಹುದು. ಇವಾಗ ನಾನಿಲ್ಲಿ ಸಬ್ಜಾ ಸೀಡ್ಸ್, ಕಾಮ ಕಸ್ತೂರಿ ಬೀಜ ಅಂತಾರೆ, ಅದನ್ನ ನೆನೆಸಿ ಇಟ್ಟಿದ್ದೆ, ಒಂದು 3 ಚಮಚ ಆಗುವಷ್ಟು ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ತುಂಬಾನೇ ಒಳ್ಳೇದು ಹೆಲ್ತ್ಗೆ. ಬೇಸಿಗೆ ಕಾಲದಲ್ಲಿ ತುಂಬಾನೇ ತಂಪು ಬಾಡಿಗೆ. ಏನೇ ಜ್ಯೂಸ್ ಮಾಡಿದ್ರು ಅದರಲ್ಲಿ ಹಾಕಿ ತುಂಬಾನೇ ಒಳ್ಳೇದು. ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಳ್ತಾ ಇದ್ದೀನಿ. ಇಷ್ಟೇ ಈ ಜ್ಯೂಸು, ಈ ಶರ್ಬತ್ತು ತುಂಬಾನೇ ಚೆನ್ನಾಗಿರುವಂತದ್ದು. ಕುಡಿದ್ರೆ ತುಂಬಾ ಒಂಥರ ರಿಫ್ರೆಶ್ ಅನ್ಸುತ್ತೆ, ಹಾಗೆ ಬಾಡಿ ತುಂಬಾ ಕೂಲ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೂ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗುತ್ತೆ. ಯಾವಾಗ್ಲೂ ಒಂದೇ ತರ ಮಾಡಿ ಬೇಜಾರಾಗಿದ್ದಾಗ ಈ ತರ ಹಾಲಿಂದ ಮಾಡಿ ನೋಡಿ. ಹಾಲಿಗೆ ಬಾದಾಮ್ ಪೌಡರ್ ಹಾಕಿ ಕುಡ್ತಿರ್ತೀರಾ, ಆದ್ರೆ ಈ ತರದಲ್ಲಿ ಟ್ರೈ ಮಾಡಿ ನೋಡಿ, ಅದ್ರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ರೆಸಿಪಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಕೂಡ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. See you in the next video. Thank you for watching. Bye bye.